ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಮನೆ ಇರಬೇಕು, ಅದು ಚೆನ್ನಾಗಿರಬೇಕು, ಯಾವತ್ತೇ ಕೂಡ ಪ್ರಾಬ್ಲಮ್ ಆಗದೆ ಇರೋ ರೀತಿಯಾಗಿರಬೇಕು, ಖುಷಿಯಾಗಿ ನಾವೆಲ್ಲ ನೆಮ್ಮದಿಯಾಗಿರಬೇಕು, ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಇರುವಂತಹ ಒಂದು ಆಸೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಹೇಳಬೇಕಾದ್ರೆ ನಾನಿವತ್ತೊಂದು ಸ್ಪೆಷಲ್ ಪ್ಲೇಸಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ಪ್ರೀತಿಯ ವಿಜೆ ಹರ್ಷಿತಾ. ಸೊ ಚಿಕ್ಕಬೆಳ್ಳಂದೂರಲ್ಲಿದ್ದೀವಿ. ಸೊ ಇಲ್ಲಿಗೆ ಏನಕ್ಕಪ್ಪ ಬಂದಿರೋದು ಅಂತ ಹೇಳಿದರೆ, ಇಲ್ಲಿ ನಾವಿವತ್ತು ಹೇಮಂತ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸಪ್ಲೈಯರ್ಸ್ ಹತ್ರ ಬಂದಿರೋಂಥದ್ದು. ಇವರು ಇಂಡಸ್ 555 DTMC ಅವರ ಡೀಲರ್ಸ್ ಆಗಿರೋವಂಥದ್ದು. ಸೊ ಇಂಡಸ್ ಅಂತ ಹೇಳಿದ್ರೇ ಗೊತ್ತು ನಿಮಗೆ, ಒಂದು ಯಾವ ರೀತಿಯಾಗಿ ಮೊದಲಿಂದನೂ ಒಂದು ದೃಢವಾಗಿ ನಿಂತ್ಕೊಂಡು ಬಂದಿದೆ, ಹಾಗೆ ಗ್ರಾಹಕರಿಗೆ ಯಾವ ರೀತಿಯಾಗಿ ಪ್ರಾಮಿಸಿಂಗ್ ಆಗಿದೆ ಈ ಒಂದು ಪ್ರಾಡಕ್ಟ್ ಅಂತ. ಹಾಗಾದರೆ ಇವತ್ತು ಕೂಡ ಈ ಪಬ್ಲಿಕ್ ಚಾಯ್ಸಲ್ಲಿ ಕೂಡ ಇಂಡಸ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಮನೆ ಕಟ್ಟಿಸ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದಾರಾ, ಫ್ಯಾಮಿಲಿ ಸರ್ಕಲಲ್ಲಿ ಆಗಿರ್ಬೋದು, ಅವರಿಗೆ ಒಂದು ಈ ಪಬ್ಲಿಕ್ ಚಾಯ್ಸ್ ಮೂಲಕ ಒಂದಷ್ಟು ವಿಷಯಗಳನ್ನು ತಿಳಿಸ್ಬೋದು, ಹಾಗೆ ನೀವು ಕೂಡ ಸಜೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ, ಸೊ ವೆಲ್ಕಮ್ ಟು ಪಬ್ಲಿಕ್ ಚಾಯ್ಸ್. ನಾವಿವತ್ತು ಇರುವಂಥದ್ದು ಚಿಕ್ಕಬೆಳ್ಳಂದೂರಿನಲ್ಲಿ ಇಂಡಸ್ 555 DTMT ಕಬ್ಬಿಣದ ಕಂಬಿಗಳು ಡೀಲರ್ ಶಾಪ್ ಆದಂತಹ ಚಿಕ್ಕಬೆಳ್ಳಂದೂರಲ್ಲಿ ಇರುವಂಥದ್ದು ಹೇಮಂತ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸಪ್ಲೈಯರ್. ಸೊ ನಮ್ಮ ಜೊತೆ ಇವತ್ತು ಇಲ್ಲಿನ ಓನರ್ ಆದಂತಹ ಮುಖೇಶ್ ಅವರು ಹಾಗೆ ಅವರ ತಂದೆ ಆದಂತಹ ರಮೇಶ್ ಅವರಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಎಸ್, ಈ ಒಂದು ಡೀಲಿಂಗು ನಿಮ್ಮದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರೋವಂಥದ್ದು. ಸೊ ಹಾರ್ಟ್ಲಿ ನಿಮ್ಮಿಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಸೊ ಈ ಒಂದು ಕಬ್ಬಿಣದ ಕಂಬಿಗಳಾಗಿರ್ಬೋದು, ಈ ಒಂದು ಡೀಲಿಂಗಲ್ಲಿ ತುಂಬ ರೀತಿಯಾದಂತಹ ಕೆಮಿಕಲ್ ಟೆಸ್ಟ್ಗಳು, ಮೆಕ್ಯಾನಿಕಲ್ ಟೆಸ್ಟ್ಗಳು ನಡೆದಿದೆ. ಅದಕ್ಕೋಸ್ಕರ ಗ್ರಾಹಕರು ಕೂಡ ನಿಮ್ಮ ಮೇಲೆ ಒಂದು ಟ್ರಸ್ಟನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಈಗ ನಾವು ಇನ್ಕಾರ್ಪೊರೇಟ್ ಆಗಿದ್ದು ಇಯರ್ 2000ನಲ್ಲಿ ಆ್ಯಂಡ್ ಕಂಪ್ನಿ ಜೊತೆಗೆ ಟೈಅಪ್ ಆಗಿದೆ 2003ಇಂದ ನಾವು ಇಂಡಸ್ ಮಾಡ್ತಾ ಇದ್ದೀವಿ. ಟೈಮ್ ಟು ಟೈಮ್ ಕಂಪ್ನಿಯವರು ಇಂಪ್ರೂವ್ಮೆಂಟ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಟೈಮ್ ಟು ಟೈಮ್ ಲೈಕ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಟೈಮ್ಲಿ ಡೆಲಿವರಿ ಇದೆ, ಅವ್ರದ್ದು ಬುಕ್ಕಿಂಗ್ಸ್ ಎಲ್ಲ ಚೆನ್ನಾಗಿದೆ. ದೆನ್ ಸ್ಟಾಫ್ಸ್ ಆರ್ ಆಲ್ ವೆಲ್ ಎಜುಕೇಟೆಡ್. ಹೌಎವರ್ ವಿಲ್ ಟೆಲ್ ದೇ ವಿಲ್ ಸಪೋರ್ಟ್ ಇನ್ ಆಲ್ ದ ವೇ. ಮೋಸ್ಟ್ ಅಮೇಜಿಂಗ್ ಈಸ್ ಮಿಸ್ಟರ್ ಅಡಿಗಾ ಸರ್ ಆ್ಯಂಡ್ ಮಿಸ್ಟರ್ ಶ್ರೀಕಾಂತ್ ಸರ್. whenever we wanted, even at the night time also, they will pick the call and they will answer the calls. So like we are very happy. Even customers are very happy buying Indus. When we explain to them, why don't you go with Indus, we'll give you all the like facility, like test report, chemical report, everything. When we will show them, we'll explain them, they will definitely they will go for Indus only. It is like that. And now they have introduced this CRS also. That is also one of the best quality, I believe. ಯಾವ ರೀತಿಯಾಗಿ ಬೆಳೀತಾ ಬಂತು ಅಂತ ಈ ಒಂದು ಸ್ಟೀಲ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಡೀಲರ್ಸನ್ನು ಆಮೇಲೆ ತಗೊಳ್ಳುವಂತಹ ಗ್ರಾಹಕರು ನಿಮ್ಮ ಮೇಲೆ ಒಂದು ಯಾವ ರೀತಿಯಾಗಿ ಹೆಚ್ಚಿನ ನಂಬಿಕೆಯನ್ನು ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅಂತ? ಇಲ್ಲ, ಗ್ರಾಹಕರು ಬಂದರೆ ಕಂಬಿ ಕೇಳ್ತಾರೆ. ಕಂಬಿ ಕೇಳುವಾಗ ನಾವು ತೋರಿಸ್ತೀವಿ, ಸರ್ ಈ 3-4 ಬ್ರ್ಯಾಂಡ್ ಇದೆ, ಅದನ್ನು ಆವಾಗ ಕೇಳ್ತಾರೆ ಯಾವುದು ಬೆಸ್ಟ್ ಇದೆ, ಮನೆ ಕಟ್ಟೋದು ಯಾವುದು ಬೆಸ್ಟ್ ಇದೆ. ಆವಾಗ ನಾವು ರಿಕಮೆಂಡ್ ಮಾಡ್ತೀವಿ, ಸರ್ ನೀವು ಇಂಡಸ್ ಜೊತೆಗೆ ಹೋಗಿ, ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ, ಐ ಕ್ಯಾನ್ ಅಶ್ಯೂರ್ ಯು. ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀವು ಇಂಡಸ್ಸೇ ಯೂಸ್ ಮಾಡಿ, ಬೇರೆ ಯಾವುದೋ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವರು ಸ್ವಲ್ಪ ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಕನ್ವಿನ್ಸ್ ಆದಮೇಲೆ ಅವರು ತೊಗೊಂಡು ಹೋಗ್ತಾರೆ. ಒಂದು ಸಲ ತೊಗೊಂಡು ಹೋದ್ಮೇಲೆ ಅವರು ರೆಕಮೆಂಡ್ ಮಾಡ್ತಾರೆ ಬೇರೆಯವ್ರಿಗೆ, ಅಕ್ಕಪಕ್ಕ ಮನೆಯವರು ಕಟ್ತಾ ಇರಲ್ಲ, ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ ಇಂಡಸ್ಸೇ ಯೂಸ್ ಮಾಡಿ ಅಂತ. ಆ ಥರ ಸ್ಲೋಲಿ ಬಿಲ್ಡಪ್ ಆಗಿದೆ.
ಬೇರೆದಕ್ಕೆ ಹೋಲಿಸಿದ್ರೆ ಇಂಡಸ್ಸು ಎಷ್ಟು ವಿಭಿನ್ನವಾಗಿದೆ ಅಂತ? ಇಂಡಸ್ ನಾವು ಹೇಳ್ಬೋದು ಮೇಡಮ್, ಇಂಡಸ್ ಒಂದು ಫಸ್ಟ್ ಥಿಂಗ್ ದಿಸ್ ಇಸ್ ಅ 555 ಗ್ರೇಡ್. ಬೇರೆ ಯಾವ ಕಂಪನಿಯವರು 555 ಗ್ರೇಡ್ ಇಂಟ್ರಡ್ಯೂಸ್ ಮಾಡಿಲ್ಲ. ಆಮೇಲೆ ಇದು ಕ್ವಾಲಿಟಿ ಬೆಂಡಿಂಗ್ ರೀಬೆಂಡಿಂಗ್ ಎಲ್ಲ ಸೂಪರ್ ಇದೆ. ನಾವು ಬೆಂಡ್ ಮಾಡಿಬಿಟ್ಟು ರೀಬೆಂಡ್ ಮಾಡೋದು ಕರೆಕ್ಟಾಗಿ ಸ್ಟ್ರೇಟ್ ಲೈನ್ನಲ್ಲಿ ಬಂದ್ಬಿಡುತ್ತೆ. ಅದೆಲ್ಲ ತೋರಿಸಿದ್ರೆ ಕಸ್ಟಮರ್ಗೆ ಅರ್ಥ ಆಗುತ್ತೆ ಏನಿದೆ ಅಂತ, ಇದರಲ್ಲಿ ಕ್ವಾಲಿಟಿ ಏನಿದೆ. ಅದಕ್ಕೋಸ್ಕರ ಪ್ರಿಫರ್ ಮಾಡ್ತಾರೆ ಅವರು, ಕಸ್ಟಮರೆಲ್ಲ ಪ್ರಿಫರ್ ಮಾಡುತ್ತಾರೆ. ಅಂದರೆ ನಾವು ಕನ್ವಿನ್ಸ್ ಮಾಡಬೇಕು ಅವ್ರಿಗೆ, ಅಷ್ಟೇ. ಅವ್ರಿಗೆ ಅರ್ಥ ಆಗಬೇಕು. ಈಗ ನಾವು ಮನೆ ಕಟ್ಟಿದ್ರೆ ನಮಗೆ ಗೊತ್ತಿಲ್ಲ ಕಂಬಿ ಅಂದರೆ ಏನು. ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಯಾರು ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗೋದು ಏನು ಕ್ವಾಲಿಟಿ ಹೆಂಗೆ ಇದೆ ಏನಿದೆ ಅದು ಗೊತ್ತಾಗುತ್ತೆ. ಆ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ. ಅಂದರೆ ಟೋಟಲಿ ಫ್ಲೆಕ್ಸಿಬಲ್ ಆಗಿ ಇರುವಂಥದ್ದು ಈ ಒಂದು ಕಬ್ಬಿಣದ ಕಂಬಿಗಳು ಅಂತ. ಯಾಕಂದರೆ ಒಂದ್ಸಲಿ ಮನೆ ಕಟ್ಟಿದ ಮೇಲೆ ಮತ್ತೆ ಬಿಚ್ಚಕ್ಕಂತೂ ಆಗಲ್ಲ. ಸೊ ಇಂಡಸನ್ನು ಒಂದ್ಸಲಿ ನಾವು ನಂಬಿ ಹಾಕಿಬಿಟ್ರೆ ಆ ಒಂದು ಕಬ್ಬಿಣದ ಕಂಬಿಗಳಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನಮಗೆ ಲೈಫ್ ಲಾಂಗ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸೇ ಇರಲ್ಲ ಅಂತ ಮುಖೇಶ್ ಸರ್ ತುಂಬ ನೀಟಾಗಿ ಹೇಳಿದರು. ಹೆಚ್ಚು ಡೀಲರ್ಗಳಿಂದ ಈ ಒಂದು ರ್ಯಾಂಡಮ್ ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಿಸಿದಾರಂತೆ. ಸೊ ಇದು ನಿಜಕ್ಕೂ ನಂಗೊಂದು ರೀತಿಯಾಗಿ ಸ್ಪೆಷಲ್ ಅಂತ ಅನಿಸ್ತು. ಯಾಕಂದರೆ ಡೈರೆಕ್ಟಾಗಿ ಕಸ್ಟಮರ್ಗೆ ಕೊಡೋದಕ್ಕಿಂತ ಒಂದು ರ್ಯಾಂಡಮ್ ಆಗಿ ಸ್ಯಾಂಪಲ್ಸ್ಗಳನ್ನು ಮಾಡಿಸೋವಂಥದ್ದು ವಿಶೇಷ ಅಂತ ಅನಿಸ್ತು ಅಲ್ವಾ? ಸೊ ಅದನ್ನೇ ಸರ್ ಹತ್ರನೇ ಕೇಳೋಣ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಈಗ ಒಂದ್ಸಲಿ ಸಡನ್ನಾಗಿ ಕಂಪನಿ ಕಡೆಯಿಂದ ಯಾರು ಬಂದಿದ್ದರು, 2-3 ಜನ ಬಂದು ಸರ್ ಸ್ಯಾಂಪಲ್ ತೊಗೋಬೇಕು ಅಂತ ನಾವು ಕೇಳುವಾಗ ಏನಕ್ಕೆ ಬೇಕಾಗಿರೋದು ಸ್ಯಾಂಪಲ್ಸು? ಇಲ್ಲ ಸರ್ ಟೆಸ್ಟ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಕಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ 1 ಮೀಟರ್ದು ಎಲ್ಲ ಸೈಜ್ದು ಪೀಸ್ ಕಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಟೆಸ್ಟ್ ಮಾಡಿಬಿಟ್ಟು ನಮಗೆ ರಿಪೋರ್ಟ್ ಕಳಿಸಿದ್ದಾರೆ ರ್ಯಾಂಡಮ್ಲಿ. ಆಮೇಲೆ ಆವಾಗ ನಾವು ಹೇಳಿದ್ದೀವಿ ನಮ್ಮ ಕಸ್ಟಮರ್ಸ್ಗೆ ಸಪ್ಲೈ ಮಾಡಿದ್ದೀವಿ, ಅಲ್ಲಿಂದ ನೀವು ಬೇಕಂದರೆ ತೊಗೋಬೋದು ಅಂತ. ಮೋಸ್ಟ್ಲಿ ಅಲ್ಲಿಂದನೇ 2-3 ಸೈಟಿಂದ ತೊಗೊಂಡಿದ್ದಾರೆ ಸ್ಯಾಂಪಲ್ಸ್. ಅದರದ್ದು ರಿಪೋರ್ಟ್ ಕಳಿಸಿದ್ದಾರೆ ನಮಗೆ. ಇಟ್ ಈಸ್ ಆ್ಯಸ್ ಪರ್ ISI, ಆ್ಯಸ್ ಪರ್ ನಾರ್ಮ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಇದು ಚೆನ್ನಾಗಿತ್ತು ಅಲ್ಲ. ದೇರ್ ವಾಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ಎಟ್ ಆಲ್. ನಿಮ್ಮ ಒಂದು ಫ್ಯಾಮಿಲಿಲೋ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೋ ಯಾರೋ ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದಾಗ ನೀವು ಈ ಒಂದು ಇಂಡಸ್ 555 DTMTನ ನೀವು ಅವರಿಗೆ ಪರಿಚಯ ಮಾಡಿಕೊಡ್ತೀರಾ ಅಥವಾ ಸಜೆಸ್ಟ್ ಮಾಡ್ತೀರಾ ಅಂತ? 100% ಸಜೆಸ್ಟ್ ಮಾಡ್ತೀವಿ ಸರ್. ಮೇಡಮ್, ನಮ್ಮೊಬ್ಬ ಫ್ರೆಂಡ್ ಕಟ್ಟಿದ್ದಾರೆ ಮನೆ, 4 ಫ್ಲೋರ್ ಬಿಲ್ಡಿಂಗ್. ಅವರು ಆವಾಗ ಕೇಳಿದ್ರು ನಮಗೆ ಯಾವ ಸ್ಟೀಲ್ ಹಾಕಬೇಕು ಅಂದರೆ ನಾವು ಬ್ಲೈಂಡ್ಲಿ ಹೇಳಿದ್ವಿ, ನೀವು ಕಣ್ಣು ಮುಚ್ಕೊಂಡು ಇಂಡಸ್ ಯೂಸ್ ಮಾಡಿ, ಬಿಲ್ಡಿಂಗ್ ಬಿದ್ದಿದ್ರೆ ನಮ್ಮ ಗ್ಯಾರಂಟಿ ನಾವು ವಾಪಸ್ ಕೊಡ್ತೀವಿ ಕಾಸು ನಿಮಗೆ. ಕಟ್ಟಾಯಿತು, ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ 7-8 ಇಯರ್ಸ್ ಆಗಿದೆ. ಇಲ್ಲಿವರೆಗೂ ಏನು ತೊಂದರೆ ಬಂದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಎಸ್, ಇವಾಗ ಸರ್ ಹತ್ರನೇ ಕೇಳೋಣ. ಓವರಾಲ್ ಆಗಿ ಫೈನಲ್ ಆಗಿ ಈಗ ನಾವು ಮನೆ ಕಟ್ಟಬೇಕು ಅಂತ ಹೇಳಿದರೆ ಇಂಡಸ್ 555 DTMC ಎಷ್ಟು ಒಂದು ಬಲಿಷ್ಠವಾಗಿದೆ, ಹಾಗೆ ಯಾವ ರೀತಿಯಾಗಿ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳಿದರು. ಬಟ್ ಫೈನಲ್ ಆಗಿ ಅವರಿಂದನೇ ಒಂದು ಟಚ್ ಅಪ್ ಕೊಡಿಸ್ಬಿಡೋಣ. ನಾವು ರೆಕಮೆಂಡ್ ಮಾಡ್ತೀವಿ ಇಂಡಸ್ಸೇ ತೊಗೊಳಕ್ಕೆ ಎಲ್ಲರಿಗೂ. ಯಾರು ಬಂದರೆ, ಕಸ್ಟಮರ್ ಬಂದರೆ ಅವರು ಬಂದು ಕೇಳ್ತಾ ಇರ್ತಾರೆ ಸರ್ ಯಾವ ಕಂಬಿ ಯಾವುದೋ ಇದೆ, ಹೆಂಗೆ ಇದೆ. ನಾವು ಹೇಳ್ತೀವಿ ಸರ್ ಏನು ಮನೆ ಕಟ್ತಾ ಇದ್ದೀರಾ ಅಂದರೆ ಇಂಡಸ್ಸೇ ಯೂಸ್ ಮಾಡಿ, ನಾವು ಪ್ರಿಫರ್ ಮಾಡ್ತೀವಿ ಇಂಡಸ್ಸೇ. ಇಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿದ್ರೆ ತೊಗೊಂಡು ಹೋಗ್ಬಿಡ್ತಾರೆ ಅವರು, ಏನು ತೊಂದರೆ ಇಲ್ಲ. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್ ವಿತ್ ಇಂಡಸ್. ಐ ಹೋಪ್ ಸರ್ ನಿಮ್ಮ ಎಲ್ಲ ಒಂದಷ್ಟು ಪ್ರಶ್ನೆಗಳಿಗೆ ವಿಷಯಗಳನ್ನು ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಅಂತ. ಇನ್ನಷ್ಟು ವಿಷಯಗಳನ್ನು ನಾನು ಕೂಡ ತೋರಿಸ್ಕೊಡ್ತೀನಿ, ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ ಒಂದು ಇಂಡಸ್ 555 ಇಂದ ಅಂತ. ಎಸ್, ನಮ್ಮ ಮುಂದೆ ನೋಡ್ತಾ ಇರ್ಬೋದು ಇಂಡಸ್ 555ನ ವಿವಿಧ ರೀತಿಯಾದಂತಹ ಕಬ್ಬಿಣದ ಮಾಡೆಲ್ಗಳಿದೆ. ಅದು ಏನು ಡೈಮೆನ್ಷನಿಂದ ಏನಪ್ಪ ಪ್ರಾಜೆಕ್ಟ್ ಅನ್ನೋದು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ನನಗಂತೂ ಗೊತ್ತಿಲ್ಲ, ನಿಮಗೂ ಕೂಡ ಗೊತ್ತಿಲ್ಲ ಅಂತ ಅನ್ಕೊತೀನಿ. ಸರೇ ಎಕ್ಸ್ಪ್ಲೇನ್ ಮಾಡಬೇಕು. ಸರ್ ಹೇಳಿ ಸರ್. ಮೇಡಮ್, ಇದು ಇರೋದು 8 mm. ಇದು ಮೋಸ್ಟ್ಲಿ ರಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. 10 mm ಸ್ಟ್ರೇಟ್ ರಾಡ್, 12 mm ಇದು ಇರೋದು
ಇದನ್ನು ಸ್ಟ್ರೇಟ್ ರಾಡು ಕೊಡೋಕೆ ಆಗ್ತಾಯಿದೆ. 16 mm, 20 mm, 25 mm ಇದು ಅಲ್ಲ ಪಿಲ್ಲರು, ಬೀಮ್ಸು ಯಾವ ರೀತಿ ನೀವು ಕಟ್ತಾ ಇದ್ದೀರಾ ನಿಮ್ಮದು ಡಿಪೆಂಡ್ ಆನ್ ದ ಸೈಜ್ ಆಫ್ ಬಿಲ್ಡಿಂಗ್, ಎಷ್ಟು ಭಾರ ಬರಬೇಕು ಅದೇ ಪ್ರಕಾರ 20 ಲೈಕ್ ಸೈಟ್ ಜಾಸ್ತಿ ದೊಡ್ಡದು ಇದ್ದರೆ 25 mm ಬೀಮ್ಸ್ ಎಲ್ಲ ಬರುತ್ತೆ. ಸೊ 20-25 ಬೀಮ್ಸ್ ಎಲ್ಲ ಬರುತ್ತೆ. ಕೆಲವು ಜನ 10 mm ರಿಂಗ್ ಮಾಡ್ತಾರೆ. ಹೆವಿ ಸ್ಟ್ರಕ್ಚರ್ ಇದ್ದರೆ 10 mm ರಿಂಗ್ ಮಾಡ್ತಾರೆ. ಬೆಂಡಿಂಗ್ ಎಲ್ಲ ಸ್ವಲ್ಪ ತುಂಬ ಈಸಿ ಇದೆ, ತುಂಬ ಸ್ಮೂತ್ ಇದೆ. ಆಮೇಲೆ ಬಾರ್ ಬೆಂಡರ್ ಅವರು ತುಂಬ ಹ್ಯಾಪಿ ಇದ್ದಾರೆ ವಿತ್ ದಿಸ್ ಪ್ರಾಡಕ್ಟ್. ಅವ್ರು ಬೆಂಡ್ ಮಾಡುವಾಗ ಅವ್ರಿಗೆ ಏನೋ ತೊಂದರೆ ಬರ್ತಾ ಇಲ್ಲ, ಆರಾಮಾಗಿ ಬೆಂಡ್ ಆಗುತ್ತೆ. ವೇಸ್ಟೇಜ್ ಕಮ್ಮಿ ಇದೆ ಇದರಲ್ಲಿ. ಸೊ ಆಗಲೇ ಮಾತಾಡ್ತಾ ಹೇಳಿದ್ವಿ 555 ಡೀಲರ್ಸ್ಗಳಿಂದ ಈ ಒಂದು ಇಂಡಸ್ 555 DTMT ಕಬ್ಬಿಣದ ಕಂಬಿಗಳ ಬಗ್ಗೆ ಒಂದು ರ್ಯಾಂಡಮ್ ಆಗಿ ಸ್ಯಾಂಪಲ್ ಟೆಸ್ಟ್ಗಳನ್ನು ತಗೊಂಡಿದ್ದಾರೆ ಅಂತ. ಸೊ ಆ ಒಂದು ಪುಸ್ತಕವನ್ನು ಇಂಡಸ್ 555 TTMC ಈ ಒಂದು ಸಂಸ್ಥೆಯ ಏನು ಸೇಲ್ಸ್ ಮ್ಯಾನೇಜರ್ ಆದಂತಹ ಅಡಿಗ ಸರ್ ಅವರು ಮುಖೇಶ್ ಸರ್ಗೆ ಈ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಸರ್ ಇದು ನಾವು 555 ಡೀಲರ್ಸ್ ಹತ್ರ ತಗೊಂಡಿರೋ ಅವರ ಓನ್ ಅಂಗಡಿಯಲ್ಲಿ ಹೋಗಿ ತಗೊಂಡಿರುವ ಸ್ಯಾಂಪಲ್ಸ್ ಇದೆಯಲ್ಲ ಅದ್ರ ಟೆಸ್ಟ್ ಮಾಡ್ತೇವೆ. ಇದರಲ್ಲಿ ನಿಮ್ಮದು ಇದೆ, ನಿಮ್ಮದು ಫಸ್ಟ್ ಇಲ್ಲೇ ಇದೆ ನೋಡಿ, ನಿಮ್ಮದು ಹೆಮನ್ ಸ್ಟೀಲ್. ನಿಮ್ಮ ಅಂಗಡಿಯಲ್ಲಿ ತೊಗೊಂಡು ಹೋಗಿರುವಂಥದ್ದು ಏನು ಸ್ಯಾಂಪಲ್ಸ್ ಇದೆಯೋ ಅದು ಔಟ್ಸೈಡ್ ಕೊಟ್ಬಿಟ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿಸ್ಬಿಟ್ಟು ನಿಮಗೆ ಕೊಡ್ತಾಯಿದ್ದೇವೆ. ಇದಲ್ಲದೆ ಬೇರೆ ಎಲ್ಲ ಇದರಿಂದ ಟೆಸ್ಟಿಂಗ್ ಸರ್ಟಿಫಿಕೇಟ್ಸ್ ಇದರಲ್ಲಿದೆ. ನೀವು ನಿಮ್ಮ ಎಂಜಿನಿಯರ್ಸು ಮತ್ತು ಕಸ್ಟಮರ್ಸ್ ಯಾರು ಬರ್ತಾರೋ ಅವರಿಗೆ ನಮ್ಮ ಕ್ವಾಲಿಟಿ ಬಗ್ಗೆ ಹೇಳುವಾಗ ಇದನ್ನು ಕ್ಲಿಯರಾಗಿ ತೋರಿಸ್ಬಿಟ್ಟು ನೀವು ಹೇಳಿಬಿಟ್ಟು ಅವರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಇದು ನಿಮ್ಮ ಹತ್ರ ಇರುತ್ತೆ, ಈ ಬುಕ್ಕು ನಿಮಗೆ ಕೊಟ್ಟಿರ್ತೀವಿ. ಥ್ಯಾಂಕ್ ಯು. ಸೊ ಈ ಒಂದು ಪುಸ್ತಕದ ಬಗ್ಗೆ ನನಗೂ ಕುತೂಹಲ ಇದೆ, ಐ ಥಿಂಕ್ ನಿಮಗೂ ಕೂಡ ಕುತೂಹಲ ಇದೆ ಅಂತ. ಅಂದರೆ ಇದರಲ್ಲಿ ಏನಪ್ಪ ಇರ್ಬೋದು, ರ್ಯಾಂಡಮ್ ಸ್ಯಾಂಪಲ್ ಟೆಸ್ಟ್ ಇರುವಂಥ ಪುಸ್ತಕ ಅಂತ ಅಂದೆ. ಹಾಗಾದರೆ ಈ ಒಂದು ಪುಸ್ತಕದಿಂದ ಏನು ಯೂಸಸ್ ಇದೆ ನನಗೂ ಕೂಡ ಪ್ರಶ್ನೆ ಇದೆ. ಸರ್ ಹತ್ರನೇ ಕೇಳೋಣ. ಸರ್ ಹೇಳಿ. ಈ ಪುಸ್ತಕ ಕಂಪನಿಯವರು ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಎಲ್ಲ ಫಿಸಿಕಲ್, ಕೆಮಿಕಲ್, ಮೆಕ್ಯಾನಿಕಲ್ ಟೆಸ್ಟು ನಮ್ಮ ಅಂಗಡಿಯಿಂದ ಸ್ಯಾಂಪಲ್ ತೊಗೊಂಡು ಹೋಗಿದ್ದು ರಿಪೋರ್ಟ್ಸ್ ಎಲ್ಲ ಇದೆ. ಇದು ಆ್ಯಕ್ಚುಲಿ ಟು ಬಿ ವೆರಿ ಫ್ರ್ಯಾಂಕ್ ಇದು ತುಂಬ ಯೂಸ್ಫುಲ್ಲು. ಈಗ ನಾವು ಕಸ್ಟಮರ್ಗೆ ತೋರಿಸ್ಬೇಕಂದ್ರೆ ಕಸ್ಟಮರ್ ಬಂದರೆ ಈ ಬುಕ್ಕೆಲ್ಲ ತೋರಿಸ್ಬಿಟ್ಟು ನಾವು ಅವ್ರಿಗೆ ಹೇಳ್ಬೋದು ಫಿಸಿಕಲ್, ಕೆಮಿಕಲ್ ಪಾಸ್ ಇದೆ ಮೆಟೀರಿಯಲು. ಆಮೇಲೆ ತುಂಬ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಇದೆ. ಇದು ತೋರಿಸಿದ್ರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಕಸ್ಟಮರ್ಸ್ಗೆ. ಇನ್ನೊಂದು ಮಾತು ಹೇಳ್ತೀನಿ, ಈ ಪುಸ್ತಕ ನಮ್ಮ 25 ಇಯರ್ಸ್ ಸರ್ವಿಸ್ನಲ್ಲಿ ಫಸ್ಟ್ ಟೈಮ್ ಇಂಡಸ್ ಕಂಪನಿಯವರು ಕೊಟ್ಟಿದ್ದಾರೆ ಈ ಥರ ಬುಕ್ಕು. ಬೇರೆ ಯಾವ ಕಂಪನಿಯವರು ಈ ರೀತಿ ಮಾಡಿಲ್ಲ ಇಲ್ಲಿವರೆಗೂ. ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ದಿಸ್ ಇಸ್ ರಿಯಲಿ ತುಂಬ ಹೆಲ್ಪ್ಫುಲ್. ಥ್ಯಾಂಕ್ ಯು. ಎಸ್, ಅಂದರೆ ನೋಡೋರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ 100% ಕಾನ್ಫಿಡೆನ್ಸ್ ಬರುತ್ತೆ. ಈ ಬುಕ್ ತೋರಿಸುವಾಗ ಇಂಜಿನಿಯರ್ಸ್, ಆರ್ಕಿಟೆಕ್ಚರ್ಸ್, ಆಮೇಲೆ ಕಸ್ಟಮರ್ಸ್ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ ಇಂಡಸ್ ಬಗ್ಗೆ. ಯಾಕೆ ನಾವು ಇಂಡಸ್ ಯೂಸ್ ಮಾಡಬೇಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. 100% ಇಸ್ ಯೂಸ್ಫುಲ್ ಆಗಿರುವಂತಹ ಈ ಒಂದು ಸ್ಯಾಂಪಲ್ ಟೆಸ್ಟನ್ನು ತೋರಿಸಿದ್ರು. ಅದು 555 ಡೀಲರ್ಸ್ಗಳಿಂದ ಏನು ಸ್ಯಾಂಪಲ್ ಟೆಸ್ಟ್ ಆಗಿರುವಂಥದ್ದು ಈ ಒಂದು ಪುಸ್ತಕ. ಸೊ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ, ಬನ್ನಿ. ಸೊ ಇನ್ನೊಂದು ವಿಷಯ ಗೊತ್ತಾಯಿತು. ಏನಪ್ಪ ಅಂತ ಹೇಳಿದರೆ, ಈಗ ಆನ್ ಸ್ಪಾಟು ಬಂದುಬಿಟ್ಟು ಯಾವುದಾದ್ರೂ ಮಾಡೆಲ್ಗಳದ್ದು ನನಗೆ ಟೆಸ್ಟ್ ರಿಪೋರ್ಟ್ ಬೇಕಪ್ಪ ಅಂತ ಹೇಳಿದರೆ ಇಲ್ಲೇ ಆನ್ ಸ್ಪಾಟಲ್ಲೇ ಸಿಗುತ್ತಂತೆ. ಅದು ಹೇಗೆ ಅನ್ನೋದು ನನಗೆ ವಿಷಯ ಎಲ್ಲಿಂದನೋ ಗೊತ್ತಾಯಿತು. ಸರ್ ಹತ್ರನೇ ಕೇಳೋಣ. ನಾನು ಕೂಡ ಟೆಸ್ಟ್ ಮಾಡಬೇಕು ಅಂತಲೇ ಇದ್ದೀನಿ. ಸರ್ ಹೇಗೆ ಅದು ಅಂತ? ಮೇಡಮ್, ಇದು ಇಂಡಸ್ನಲ್ಲಿ ಪ್ರತಿಯೊಂದು ಬಂಡಲ್ನಲ್ಲಿ ಒಂದು ಟ್ಯಾಗ್ ಇದೆ. ಆ ಟ್ಯಾಗ್ನಲ್ಲಿ ಒಂದು ಸ್ಕ್ಯಾನರ್ ಇದೆ. ನೀವು ಯಾವುದು ಸೈಜ್ದು ಬೇಕಂದರೆ ಅದರದ್ದು ಆನ್ ದ ಸ್ಪಾಟ್ ನಾವು ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ತೋರಿಸ್ಬೋದು. ಈಗ ಸ್ಯಾಂಪಲ್ ತೋರಿಸ್ಬೇಕಂದ್ರೆ ನಾನು ತೋರಿಸ್ಬಿಡ್ತೀನಿ. ಒಂದು
8 ಇಂದ 25 ವರೆಗೂ ಇದೆ ಮೆಟೀರಿಯಲು. ಇದರಲ್ಲಿ ನೀವು ಯಾವುದು ಬೇಕಂದರೆ ಅದನ್ನು ಮಾಡ್ಬೋದು, ನಾವು ಆನ್ ದ ಸ್ಪಾಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಇನ್ ಇಂಡಸ್. ಸೂಪರ್. ನೋಡಿ, ಎವ್ರಿ ಒಂದು ಮಾಡೆಲ್ಗಳ ಮೇಲೆ ಈ ಒಂದು ಏನು ಸ್ಕ್ಯಾನರ್ ಇರೋಂಥದ್ದು ನೋಡ್ಬೋದು. ಸರ್ ತೋರಿಸ್ದಂಗೆ ಆ ಸ್ಕ್ಯಾನರಲ್ಲಿ ನಿಮ್ಮ ಮೊಬೈಲಲ್ಲೇ ಆ ಒಂದು QR ಕೋಡಿಗೆ ಇದು ನೀವು ಸ್ಕ್ಯಾನ್ ಮಾಡಿಬಿಟ್ರೆ ವಿತ್ PDF ಮೂಲಕ ಫುಲ್ ಡೀಟೇಲ್ಸು ಬರುತ್ತೆ. ಇದು ಈ ಒಂದು ಇಂಡಸ್ ಕೊಡುವಂತಹ ನಂಬಿಕೆ ಅಂತ ಹೇಳಿ, ಇನ್ಕ್ಲೂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೂಡ ಇರುತ್ತಂತೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಸರ್ ಇದು. ಸೊ ಐ ಹೋಪ್ ನಿಮಗೂ ಕೂಡ ಇದು ಒಂದು ಗೊತ್ತಾಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಚಿಕ್ಕಬೆಳ್ಳಂದೂರಲ್ಲಿರುವಂತಹ ಹೇಮಂತ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸಪ್ಲೈಯರ್ ಶಾಪಲ್ಲಿ ಇದ್ದೀವಿ. ಸೊ ನಮ್ಮ ಜೊತೆ ಇಲ್ಲೊಬ್ರು ಗ್ರಾಹಕರಿದ್ದಾರೆ, ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ನಿಮ್ಮ ಹೆಸರು? ಲೋಕೇಶ್ ಅಂತ ಮೇಡಮ್. ಲೋಕೇಶ್ ಅಂತ. ಸೊ ಈ ಒಂದು ಶಾಪಿಗೆ ಬಂದಿದ್ದೀರಾ, ಸೊ ಯಾತಕ್ಕೋಸ್ಕರ ಬಂದಿರೋದು, ಯಾವ ಒಂದು ಬ್ರ್ಯಾಂಡನ್ನು ನೀವು ಆಫ್ ಮಾಡ್ಕೋಬೇಕು ಅಂತಿದ್ದೀರಾ? ಸದ್ಯಕ್ಕೆ ಮನೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಂದರೆ ನಾನು ಸ್ಟೀಲ್ ಪರ್ಚೇಸ್ ಮಾಡಬೇಕು, ಅಂದರೆ ಇಂಡೋಸೇ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಐಡಿಯಾ ಇದೆ ನನಗೆ. ಅಂದರೆ ಈಗ ನಮ್ಮ ಇಂಜಿನಿಯರೇ ಹೇಳಿದ್ದಾರೆ ಇಂಡೋಸೇ ಯೂಸ್ ಮಾಡಿ ಅಂತ ಹೇಳಿ. ಮತ್ತು ಬಾರ್ಬಂಡ್ರೆಲ್ಲ ಹೇಳ್ತಾರೆ, ಅಂದರೆ ಬೆಂಡ್ ಕ್ಲೀನಾಗಿ ಆಗುತ್ತೆ, ಇದು ಫೌಂಡೇಶನ್ ಎಲ್ಲ ಗಟ್ಟಿ ಇರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಇಂಡೋಸ್ ಪರ್ಚೇಸ್ ಮಾಡ್ಬೇಕಂತ ಬಂದಿದ್ದೀನಿ ಮೇಡಮ್. ಓಕೆ. ಸೊ ಲೋಕೇಶ್ ಅವರು ಇಂಡಸ್ಸನ್ನೇ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರಂತೆ. ಬಿಕಾಸ್ ಅವರಿಗೆ ಒಂದಷ್ಟು ಇಂಜಿನಿಯರ್ಸ್ ಹೇಳಿದ್ದಾರೆ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಇದ್ರ ಮೇಲೆ ಯಾವ ರೀತಿಯಾಗಿ ನೀವು ನಂಬಿಕೆಯನ್ನು ಇಡಬಹುದು ಅಂತ. ಸೊ ಅದಕ್ಕೋಸ್ಕರ ಲೋಕೇಶ್ ಅವರು ಅದನ್ನು ತಗೊಳ್ಬೇಕು ಅಂತ ಬಂದಿದ್ದೀರಿ. ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀವಿ, ಮತ್ತು ಐಟಮನ್ನು ನೋಡಿದ್ದೀವಿ, ಚೆನ್ನಾಗಿದೆ, ಬೆಂಡ್ ಗಿಂಡೆಲ್ಲ ಆಗತ್ತಲ್ವ, ಅದು ಸ್ಟ್ರಾಂಗ್ ಇದೆ, ನೇಮ್ ಇದೆ, ಮತ್ತು ಅದಕ್ಕೋಸ್ಕರ ಅದರಲ್ಲೇ ನಾನು ಇಂಡೋಸೇ ಯೂಸ್ ಮಾಡ್ಬೇಕಂತ ಹೇಳಿ ಚಾಯ್ಸ್ ಮಾಡಿದ್ವಿ. ಲಾಕ್ ಆಗಿಬಿಟ್ಟಿದ್ದೀರಾ ನೀವು ಅದರಲ್ಲೇ? ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮೇಡಮ್. ಚಿಕ್ಕಬೆಳ್ಳಂದೂರಲ್ಲಿ ಇರುವಂತಹ ಹೇಮಂತ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸೆಂಟರಲ್ಲಿ ನಾವು ಬಂದರೆ ಇಂಡಸ್ 555 TTMCಯ ಬರೀ ಕಂಬಿಗಳು, ಕಬ್ಬಿಣದ ಕಂಬಿಗಳು ಮಾತ್ರ ಅಲ್ಲದೆ ಬೈಂಡಿಂಗ್ ವಯರ್ ಕೂಡ ಇದೆ. ಸೊ ಇದು ಎಲ್ಲ ಕಡೆ ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಸಾಕಷ್ಟು ಸ್ಟಾಕ್ಸ್ಗಳಿದೆ ಬೈಂಡಿಂಗ್ ಈ ಒಂದು ವಯರ್ಗಳು. ನೀವು ಬಂದರೆ ಪಕ್ಕ ನಿಮಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ, ಹಾಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಆಗಲೇ ಹೇಳ್ದಂಗೆ ಸ್ಕ್ಯಾನರ್ ಕೂಡ ಸಿಗುತ್ತೆ, ಎಲ್ಲ PDF ಮೂಲಕ ಡೀಟೇಲ್ಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತೆ. ಇನ್ಯಾಕೆ ತಡ, ಚಿಕ್ಕಬೆಳ್ಳಂದೂರಲ್ಲಿರುವಂತಹ ಈ ಒಂದು ಶಾಪಿಗೆ ಈಗಲೇ ವಿಸಿಟ್ ಮಾಡಿ. ಎಸ್, ವೆಲ್ಕಮ್ ಬ್ಯಾಕ್. ನಾವು ಇವತ್ತಿರುವಂಥದ್ದು ಚಿಕ್ಕಬೆಳ್ಳಂದೂರಲ್ಲಿ ಹೇಮಂತ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸಪ್ಲೈಯರಲ್ಲಿ. ಸೊ ಈಗ ನಮ್ಮ ಜೊತೆ ಒಬ್ಬರು ಗ್ರಾಹಕರಿದ್ದಾರೆ, ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಥಾಮಸ್ ಅಂತ. ಥಾಮಸ್ ಅಂತ. ಸೊ ಈ ಒಂದು ಸಪ್ಲೈಯರ್ ಶಾಪಿಗೆ ಬಂದಿದ್ದೀರಾ, ಸೊ ಯಾತಕ್ಕೋಸ್ಕರ ಬಂದಿರೋದು ಆ್ಯಂಡ್ ಏನನ್ನು ತಗೊಳ್ಬೇಕು ಅಂತ ಇದ್ದೀರಾ ನೀವು? ನನಗೆ ಸ್ಟೀಲ್ ಬೇಕು ಅಂತ ಬಂದಿದ್ದೀನಿ ಮೇಡಮ್. ನಾನು ಇಲ್ಲಿಂದ ಸುಮಾರು ಒಂದು 3 ಪ್ರಾಜೆಕ್ಟಿಗೆ ಇಂಡಸ್ ಸ್ಟೀಲನ್ನೇ ತೊಗೊಂಡಿದ್ದೀನಿ. ಕ್ವಾಲಿಟಿ ಇಲ್ಲಿ ಬಂದು ಚೆನ್ನಾಗಿದೆ, ಆಮೇಲೆ ಇವ್ರದ್ದು ಟೈಮ್ ಡೆಲಿವರಿ ಇದೆ, ಅಂಥದ್ದೆಲ್ಲ ಪ್ಲಸ್ ಪಾಯಿಂಟ್ ಇರೋದ್ರಿಂದ ಯೂಸ್ ಮಾಡ್ತೇವೆ. ಇಂಡಸನ್ನು ನಾವು ಧೈರ್ಯವಾಗಿ ಹಾಕ್ಕೋಬೋದು, ಚೆನ್ನಾಗಿರೋ ಕ್ವಾಲಿಟಿ ಇದೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಮೇಡಮ್. ಬಂದಿದ್ದೀರಿ. ಸೊ ಇನ್ನು ಈಗ ನಮ್ಮ ಗ್ರಾಹಕರಿಗೂ ಕೂಡ ನೀವು ಸಜೆಸ್ಟ್ ಮಾಡೋದಾದರೆ ಇಂಡಸ್ 555 DTMCನೇ ತಗೊಳ್ಳಿ ಅಂತ ಹೇಳೋದಾದರೆ ಏನಕ್ಕೆ ಹೇಳ್ತೀರಾ ಅಂತ? ಯಾವ ಒಂದು ಮುಖ್ಯ ಇದರಲ್ಲಿ ನಾವು DTMC ನೋಡ್ಬೋದು ಅಂತ? ಅದು ನಮಗೆ ಬಂದು ಕ್ವಾಲಿಟಿ ಚೆನ್ನಾಗಿದೆ, ಅದೇ ಮೇಯ್ನು. ಆಮೇಲೆ ಕ್ವಾಂಟಿಟಿನೂ ಕರೆಕ್ಟಾಗಿ ಬರ್ತಾ ಇದೆ. ಅದಕ್ಕೆ ನಮ್ಮದು ಆಸ್ ಪರ್ ದ ಅದು ಲೆಂಗ್ತ್ ಆದರೂ 40 ಅಡಿ ಬರಬೇಕು, ಅದು ಕರೆಕ್ಟಾಗೆಲ್ಲ ಬರ್ತಾ ಇದೆ. ಅದಕ್ಕಾಗಿ ನಾವು ಅದನ್ನು ತಗೊಳ್ತಾ ಇದ್ದೀವಿ ಮೇಡಮ್. ನಂಬಿಕೆ ಇದೆ ಅಂತ? ನಂಬಿಕೆ ಇದೆ ಅಂತ ಬರ್ತಾ ಇದ್ದೇವೆ. ಎಸ್, ಸೂಪರ್ ಸರ್. ಸೊ ಇವರು ಹೇಳ್ತಾ ಇದ್ದಾರೆ, ಗ್ರಾಹಕರು ಕೂಡ ಹೇಳ್ತಾ ಇದ್ದಾರೆ. ಐ ಹೋಪ್ ನಿಮಗೂ ಕೂಡ ಒಂದು ರೀತಿಯಾಗಿ ನಂಬಿಕೆ ಬಂದಿರುತ್ತೆ ಅಂತ. ಸೊ ನಾವಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗಿದ್ದು ಚಿಕ್ಕಬೆಳ್ಳಂದೂರಲ್ಲಿ ಇರುವಂತಹ ಹಾಗೆ ಇಂಡಸ್ 555 DTMTಯ ಡೀಲರ್ಸ್ ಆದಂತಹ ಹೇಮಂತ್ ಸಿಮೆಂಟ್ ಆ್ಯಂಡ್ ಸ್ಟೀಲ್ ಸಪ್ಲೈಯರ್ಸ್ ಆದಂತಹ ಈ ಒಂದು ಶಾಪಿಗೆ ಕರ್ಕೊಂಡು ಬಂದಿದ್ವಿ. ಐ ಹೋಪ್ ನಿಮಗೆ ಈ ಒಂದು ಇಂಡಸ್ 555 DTMCನ ಯಾತಕ್ಕೋಸ್ಕರ ತಗೊಳ್ಬೇಕು ಆ್ಯಂಡ್ ತಗೊಂಡ್ರೆ ಎಷ್ಟು ನಂಬಿಕಾರ್ಹವಾಗಿದೆ ಅನ್ನೋದು ನಿಮಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊತೀನಿ. ಸೊ ಈ ಒಂದು ಇಂಡಸ್ 555 DTMCಯ ಒಂದು ಸ್ಲೋಗನ್ ಇದೆಯಲ್ವಾ, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ ಅಂತ. ಸೊ
ಸೊ ನನ್ನ ಪ್ರಕಾರ ಅದು ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿದರೆ ಇಂಡಸನ್ನು ನಂಬಿದರೆ ನೀವು ಮುಂದುವರೆದ್ರೆ ಆದರೆ ಮಾತ್ರ ಅಂತ ನಾನು ಅನ್ಕೊತೀನಿ. ಸೊ ಇನ್ನೊಂದು ಪಬ್ಲಿಕ್ ಚಾಯ್ಸಲ್ಲಿ ಮತ್ತೊಂದು ಹೊಸ ಎಪಿಸೋಡಲ್ಲಿ ಬಂದೇ ಬರ್ತೀನಿ ಅಂತ ನಿಮಗೆ ಪ್ರಾಮಿಸ್ ಕೊಡ್ತಾ, ಅಲ್ಲಿವರೆಗೆ ಕೀಪ್ ಸ್ಮೈಲಿಂಗ್, ಶೇರ್ ಹ್ಯಾಪಿನೆಸ್ ಆ್ಯಂಡ್ ಶೇರ್ ಲವ್. ಟೇಕ್ ಕೇರ್, ಬಾಯ್.